ನಾಳೆ ಕೊಂಡವಾಡಿಯಲ್ಲಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ನಿಯಮಿತ ಕೊಂಡವಾಡಿ ನೂತನ ಸಂಘದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸುತ್ತಿರುವ ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮತ್ತು ಮಾಜಿ ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣರವರಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕೊಂಡವಾಡಿ ಅಧ್ಯಕ್ಷ ಕೆಬಿ ರಾಜ್ಕುಮಾರ್ ರವರು ಶುಭ ಕೋರಿದರು. ಮಾನ್ಯ ಅಧ್ಯಕ್ಷರೇ, ಈಗ ಅಂತೂ ಇಂತೂ ಕೊಂಡವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕೊಂಡವಾಡಿ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘ ನೂತನ ಕಟ್ಟಡ ಉದ್ಘಾಟನೆಗೆ ಅಥವಾ ಕಮಿಟಿ ಉದ್ಘಾಟನೆಗೆ ಕಾಲ ಕೂಡಿ ಬಂತು. ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಾವು ಈಗಾಗಲೇ ಸ್ಥಾಪನೆ ಮಾಡಿ 25/2/2025 ಅಂದು ಇದು ಕಮಿಟಿ ರಚನೆಗೊಂಡು ನಮ್ಮ ಸರ್ಕಾರ ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಮಾಜಿ ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣ ಅವರಿಬ್ಬರು ಬಂದು ಇದನ್ನ ಕಾರ್ಯಕ್ರಮವನ್ನು ನಮ್ಮ ಈ ಸಂಘ ಹೊಸದಾಗಿ ಮಾಡ್ತಾ ಇರೋದ್ರಿಂದ ಅವರಿಬ್ಬರು ಬರಲೇಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಅವರಿಬ್ಬರು ಡೇಟ್ನು ಮಿಸ್ ಮ್ಯಾಚ್ ಆಗ್ತಾ ಇರೋದ್ರಿಂದ ಅದಕ್ಕೋಸ್ಕರ ಎಲ್ಲ ಸೇರಿ ನಾವಿಬ್ರು ಇರಲೇಬೇಕು ಈ ನಮ್ಮ ಕೊಂಡವಾಡಿನಲ್ಲಿ ಈ ಸಂಘ ಉದ್ಘಾಟನೆ ಮಾಡೋದಕ್ಕೋಸ್ಕರ ಅವರಿಬ್ಬರು ಒಂದು ಕಾರಣದಿಂದ ಇಲ್ಲಿ ತನಕ ಡೇಟ್ಗಳು ಹಾಗೆ ಮುಂದೂಡ್ಕೊಂಡು ಬಂದು ಕೊನೆಗೂ ಒಳ್ಳೆ ಶುಭ ದಿನ ಸೋಮವಾರ ದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಗೃಹ ಸಚಿವರು, ಅದೇ ರೀತಿಯಾಗಿ ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣ ಅವರು ಸಹ ಇಬ್ಬರು ಬರ್ತಾ ಇರೋದು ಭಾಳ ನಮಗೆ ತುಂಬ ಹೆಮ್ಮೆಯ ವಿಷಯ, ಸಂತೋಷ. ಮಾಜಿ ಸಹಕಾರ ಸಚಿವರು ತುಂಬ ಸಂತೋಷದ ಸುದ್ದಿ. ಅದೇ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಇವರು ವಿ ಸೋಮಣ್ಣ ಸಹ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ನಮ್ಮ ರಾಜೇಂದ್ರ ಅವರು ಸಹ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತು DCC ಬ್ಯಾಂಕ್ ಉಪಾಧ್ಯಕ್ಷರಾದಂಥ ಜೆ ರಾಜಣ್ಣ ಅವರು ಸಹ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಿರ್ದೇಶಕರಾದಂಥ ನಾಗೇಶ್ ಬಾಬು ಅವರು, DCC ಬ್ಯಾಂಕ್ ನಿರ್ದೇಶಕರಾದಂಥ ನಾಗೇಶ್ ಬಾಬು ಸಹ ಸಹಕಾರ ಸಂಘಗಳ, ಅದೇ ರೀತಿಯಾಗಿ ಇಲ್ಲಿನ ನಮ್ಮ DCC ಬ್ಯಾಂಕ್ ಮಾಜಿ ಸದಸ್ಯರು, ಪದಾಧಿಕಾರಿಗಳು ಎಲ್ಲ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿನ ನಮ್ಮ ಮುಖಂಡರುಗಳು ಮತ್ತು ಇಲ್ಲಿಗೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅದೇ ರೀತಿಯಾಗಿ ನಮ್ಮ PDO ಆದಂಥ ರವಿಚಂದ್ರನ್ ಅವರು ಸಹ ಕಾರ್ಯಕ್ರಮದಲ್ಲಿರ್ತಾರೆ. ಇವರೆಲ್ಲರೂ ಸೇರಿ ನಮಗೆ ಕಾರ್ಯಕ್ರಮಕ್ಕೆ ಎಲ್ಲರೂ ಒಳ್ಳೆ ಸಹಕಾರ ಕೊಟ್ಟು ಒಳ್ಳೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕಂತ ಅವ್ರದ್ದೆಲ್ಲ ಕೇಳ್ಕೊಂಡಾಗ ಆಯಿತು ಅಂತೆಲ್ಲ ಒಪ್ಕೊಂಡು ಹಾಗೆ ನಾಳೆ ಸೋಮವಾರ ಅಂದರೆ 2/3/2026ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಕೊಂಡವಾಡಿ ಗ್ರಾಮಕ್ಕೆ ಬಂದು ನಮ್ಮ ನೂತನವಾದಂಥ ಸಂಘನ ಉದ್ಘಾಟನೆ ಮಾಡಿಕೊಟ್ಟು ಅವರು ತೆರಳಲಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸದಾಶಿವಮೂರ್ತಿ ಸಂತಸ ವ್ಯಕ್ತಪಡಿಸಿ ಗಣ್ಯರಿಗೆ ಶುಭ ಹಾರೈಸಿದರು. ಉಪಾಧ್ಯಕ್ಷರೇ ಹೇಳಿ ಸರ್. ಅದೇ ಅಧ್ಯಕ್ಷ ಹೇಳಿದಾಗೆ ಕಾಲ ಕೂಡಿ ಬಂತು. ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ, ಕೆಲಸ ಕಾರ್ಯಗಳು ಪ್ರಾರಂಭವಾಗ್ತವೆ ಸೊಸೈಟಿದು. ಹೌದು. ಈಗ ಮನೆ ಗಣ್ಯ ವ್ಯಕ್ತಿಗಳಿಗೂ ಮತ್ತು ನಿಮ್ಮ ಊರಿನ ಗ್ರಾಮಸ್ಥರಿಗೂ ಇಲ್ಲಿರ್ತಕ್ಕಂಥ ಷೇರುದಾರರಿಗೂ ಅವ್ರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರಾ? ಮುಖ್ಯವಾಗಿ ನಮಗೆ ಇದನ್ನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥವ್ರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮೊದಲನೇದಾಗಿ ಈ ನೂತನ ಕಟ್ಟಡದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಈ ಕೊಂಡವಾಡಿಯಲ್ಲಿ ನೂತನ ಸಂಘದ ಉದ್ಘಾಟನಾ ಸಮಾರಂಭವನ್ನು 2/3/2026 ನಾವು ಹಮ್ಮಿಕೊಂಡಿದ್ದೀವಿ. ಇದನ್ನ ಪದೇ ಪದೇ ದಿನಾಂಕಗಳು ಕೇಳ್ತಲೇ ಇದ್ವಿ. ಬಟ್ ಅವ್ರಿಗೆ ಕಾಲಾವಕಾಶ ಕೂಡಿ ಬಂದಿರಲಿಲ್ಲ. ಕಾಲಮಿತಿ ಇಲ್ಲದೆ ಇರೋ ಕಾರಣದಿಂದ ಆ ಕಾಲನ ಮತ್ತೆ ಮುಂದೂಡಿ ಈ ನಾಳೆ ಉತ್ತಮ ಗಳಿಗೆ ಅಂತ ಹೇಳ್ಬಿಟ್ಟು ನನಗೆ ಈ 2ನೇ ತಾರೀಕು 3ನೇ ತಿಂಗಳು 2026 ದಿನಾಂಕ ಕೊಟ್ಟಿದ್ದಾರೆ. ಇದಕ್ಕೆ ಈ ಉದ್ಘಾಟನೆಯನ್ನು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಲಿ ಶಾಸಕರು ಇವರು ಹಮ್ಮಿಕೊಂಡಿದ್ದಾರೆ. ಅದಾಗಿದ್ದಾದ್ಮೇಲೆ ಇದರ ಅಧ್ಯಕ್ಷತೆಯನ್ನು ಶ್ರೀಯುತ ನಮ್ಮ ಕೆಎನ್ ರಾಜಣ್ಣನವರು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸೋಮಣ್ಣನವರು ಮತ್ತು ರಾಜೇಂದ್ರಣ್ಣನವರು ಹಾಗೂ ವಿಶೇಷ ಆಹ್ವಾನಿತರು ಎಲ್ಲರೂ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಅವರ ಮುಖಾಂತರ ಯಶಸ್ವಿಗೊಳಿಸೋದಕ್ಕೆ
ನಾವೆಲ್ಲ ಪ್ರೇರೇಪಣೆ ಅವ್ರ ಜೊತೆ ಕೂಡಿ ಮಾಡ್ಕೊಳ್ತಾ ಇದ್ದೀವಿ. ಅವರೆಲ್ಲರಿಗೂ ನಾವು ತುಂಬು ಹೃದಯದ ಸ್ವಾಗತನೇ ಬಯಸ್ತೀವಿ. ಯಾಕೆ ಅಂತಂದರೆ ಇಷ್ಟಕ್ಕೆಲ್ಲ ಪ್ರೇರಣಾ ಕಾರ್ಯಕರ್ತರು ಅವರೇನೆ ನಮಗೆ. ಹಾಗೂ ಪುರವರ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ PK ರಂಗಸ್ವಾಮಿ ಕೂಡ ಆಗಮಿಸುತ್ತಿರುವ ಗಣ್ಯರಿಗೆ ಶುಭ ಕೋರಿದರು. ಪುರವರ ಹೋಬಳಿಯ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಗೃಹ ಸಚಿವರು ಮಾನ್ಯ ಜಿ ಪರಮೇಶ್ವರ್ ಅವರು ಪುರವರ ಹೋಬಳಿಯಲ್ಲಿ ಪ್ರಾಥಮಿಕ ಶಾಲಾ ಸಂಘಗಳ ಶಿಲಾನ್ಯಾಸಕ್ಕೆ ಹಾಗೂ ಇತರೆ ಕಾಮಗಾರಿ ಕೆಲಸಗಳನ್ನು ನೆರವೇರಿಸಲು ಬರುತ್ತಿದ್ದಾರೆ. ಅವರಿಗೆ ಪುರವರ ಹೋಬಳಿಯ ಸಮಸ್ತ ನಾಗರಿಕರು ಸ್ವಾಗತ ಕೋರಲು ಇಚ್ಛಿಸುತ್ತೇವೆ. ಸದರಿ ವಿಷಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪುರವರ ಹೋಬಳಿ ಅಧ್ಯಕ್ಷರಾದ PK ರಂಗಸ್ವಾಮಿಯವರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅವರಿಗೆ ಸ್ವಾಗತ ಕೋರುತ್ತಾರೆ.